ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ತೆಪ್ಪೋತ್ಸವದ ವೀಡಿಯೋ ಹಾಕ್ತಾ ಇದ್ದೀನಿ ಅಂತ ಹೇಳಿ. ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ, ಹೇಗಿದೆ ಅಂತ ಹೇಳಿ ಗೊತ್ತಿಲ್ಲ. ಇದುವರೆಗೆ ನಾನು ನೋಡೂ ಇಲ್ಲ ತೆಪ್ಪೋತ್ಸವ ಹೇಗಿರುತ್ತೆ ಅಂತ ಹೇಳಿ. ಇವಾಗ ನಾವು ತೀರ್ಥಹಳ್ಳಿಗೆ ಬಂದ್ವಿ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್. ನೀವು ಇಲ್ಲಿ ಇವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನೈಟಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಮಲೆನಾಡಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತೆಪ್ಪೋತ್ಸವನೋ ಚಲಿಯೋತ್ಸವನೋ ಗೊತ್ತಾಗ್ತಿಲ್ಲ, ಅಷ್ಟು ಚಳಿ ಇದೆ. ಅದೇ ಎಲ್ಲಾದ್ರೆ ಎಲ್ಲೋ ಫೈನಲಿ ಹತ್ತತ್ರ ಬಂದ್ವಿ ತೆಪ್ಪೋತ್ಸವದ ಹತ್ರ. ಅಲ್ಲೆಲ್ಲೂ ಗಾಡಿ ಪಾರ್ಕ್ ಮಾಡೋಕ್ಕೆ ಸ್ಪೇಸೇ ಇರಲಿಲ್ಲ, ಫುಲ್ ಪಾರ್ಕ್ ಆಗಿತ್ತು. ಆಮೇಲೆ ಅಲ್ಲೆಲ್ಲ ಒಂದು ಕಡೆಯಲ್ಲಿ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಬಂದ್ವಿ. ಹಾಗೆ ಪಟಾಕಿ ಎಲ್ಲ ಬಿಡ್ತಾಯಿದ್ರು, ಸಖತ್ತಾಗಿತ್ತು. ಫುಲ್ಲು ಪಟಾಕಿ ಬಿಡಿದಾಗ ಫುಲ್ ಆಕಾಶನೇ ಯಾವ ಪಟಾಕಿ ಇತ್ತು ಅದೇ ಕಲರ್ ಆಗ್ತಾಯಿತ್ತು. ಮತ್ತು ಫೈನಲಿ ಹತ್ತಿರ ಬಂದ್ವಿ. ತೆಪ್ಪೋತ್ಸವ ಆಗಿ ಆ ಕಡೆ ಹೋಗಿತ್ತು, ಕರೆಕ್ಟಾಗಿ ನಮ್ಗೆ ಹತ್ತಿರದಿಂದ ನೋಡೋಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲಿಂದನೇ ಸ್ವಲ್ಪ ಹೊತ್ತು ನೋಡಿದ್ವಿ. ಆಮೇಲೆ ಲಾಸ್ಟಿಗೆ ಇನ್ನು ಆ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಸ್ವಲ್ಪ ನೋಡಿಕೊಂಡು ಆಮೇಲೆ ಆ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ಇವಾಗ ನೋಡ್ಬೇಕು ಆ ಕಡೆಯಿಂದ ಹೇಗಿದೆಯೋ ಗೊತ್ತಿಲ್ಲ. ಫುಲ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು. ಆದಷ್ಟು ಜಾಗ ಇದ್ದದ್ದು ನೋಡಿ ಹೋಗೋಣ. ತೆಪ್ಪೋತ್ಸವ ಆದ ನಂತರ ನಾವು ಕುಕಿಂಗ್ ಮಾಡ್ತಾ ಜಾತ್ರೆಯಲ್ಲಿ ಕಳೆದೋಗಿದೆ, ಮಗು ಕಳೆದೋಗಿದೆ ಜಾತ್ರೆ. ಅಯ್ಯೋ, ನಂಗೆ ಯಾರಾದ್ರೂ ಪಟಾಟ ಡಿಸ್ಟರ್ಬ್ ಮಾಡಿಸಿ ನೋಡಿ ಹೆಂಗೆ ಮಾಡಿಟ್ಟಿದ್ದಾರೆ. ಗೈಸ್, ಈ ಒಂದು ತೆಪ್ಪೋತ್ಸವಕ್ಕೆ ಎಷ್ಟೊಂದು ಜನ ಇದ್ರು ಅಂತಂದರೆ ನಾವು ಅಲ್ಲಿ ಹೋಗ್ಬೇಕಂತಲೇ ಇಲ್ಲ, ಜನರೇ ನಮ್ಮನ್ನು ತಳ್ಕೊಂಡು ಅಲ್ಲಿ ತನಕ ಹೋಗ್ತಾಯಿದ್ರು. ಒಳಗಡೆಗಂತೂ ಹೋಗೋಕ್ಕಾಗೇ ಇಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ನಾವು ಅಲ್ಲೇ ಸ್ವಲ್ಪ ನೋಡಿ ಅಷ್ಟೊಂದು ಜನಸಂಖ್ಯೆನ ನೋಡಿ ನಮ್ಗೆ ಹೋಗೋಕ್ಕಂತ ಆಗೇ ಇಲ್ಲ. ಅದಕ್ಕೆ ಮತ್ತೆ ಅಲ್ಲೇ ರಿಟರ್ನ್ ತಿರುಗಿ ಒಂದು ಪೊಟಾಟೊ ಟ್ವಿಸ್ಟರ್ನೆಲ್ಲ ತೊಗೊಂಡು ಸ್ವಲ್ಪ ತಿಂದು ಹಾಗೆ ಮೇಲ್ಗಡೆ ಬರ್ತಾ ಇದೊಂದು ಏನೋ ಆಟ ಆಡೋದೊಂದು ಹಾವು ಈ ಥರ ಇತ್ತು ಎದುರಿಸುವಂಥದ್ದು, ಅದನ್ನೊಂದು 2 ತೊಗೊಂಡ್ವಿ. ಹಾಗೆ ಅಲ್ಲಿಂದ ವಾಪಸ್ ನಾವು ನಮ್ಮ ಬೆಂಗಳೂರು ಕಡೆಗೆ ಹೊರಟ್ವಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರೋವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಫಿಸಿಕಲ್ ಗ್ರೂಪಲ್ಲಿ ಓಡಿದೆ. ಜೀಪ್ ಇದೆ, ಬುಲ್ಡೇಸರ್ ಇದೆ.
ಓ ಹಾಗೆ ಚಳಿಯ ಒಂದು ಮರ ವಾನಮ್ನ ಚಳಿ ಇಟ್ಲ ಐಸ್ ಕ್ರೀಮ್ ತಿನ್ನೋದಿಲ್ಲ ಅಷ್ಟು ಚೆನ್ನಾಗಿತ್ತಲ್ಲ ಇದು ನೋಡಿ ಇದು ಚೆನ್ನಾಗಿದೆಯಲ್ಲ ಹಸು ಅದು ಮಸ್ತ್ ಯಾವ ಹಸು ದೊಡ್ಡ ಹಸು ಅಲ್ಲ